ತಾಯಿಯ ಹಾಲಿನಲ್ಲಿ ಕೆಲವು ರೋಗ ನಿರೋಧಕ ಘಟಕಗಳಿರ್ತವೆ. ಮಲೇರಿಯಾ ಬಾರದ ಹಾಗೆ, ಎಥೆರೋಸ್ಕ್ಲಿರೋಸಿಸ್ ಆಗದ ಹಾಗೆ, ಇಂಥದ್ದೆಲ್ಲ ಕೆಲವು ಫ್ಯಾಕ್ಟರ್ಸು ತಾಯಿಯ ಹಾಲಿನಲ್ಲಿ ಇರ್ತದೆ. ತಾಯಿಯ ಹಾಲು ಕುಡಿದ ಮಕ್ಕಳಲ್ಲಿ ಟೆಟನಿ ಎಂಬ ಕಾಯಿಲೆ, ಅದು ಹೈಪೋಥೈರಾಯ್ಡಿಸಮ್ನೆಲ್ಲ ಬರುವಂಥದ್ದು, ಅದು ಬರುವುದು ಕಡಿಮೆ. ಎಥೆರೋಸ್ಕ್ಲಿರೋಸಿಸ್ಸು ವಯಸ್ಸಾದ ಮೇಲೆ ರಕ್ತನಾಳಗಳಲ್ಲಿ ನಾಳಗಳು ದಪ್ಪ ಕಟ್ಟುವಂಥ ಕಾಯಿಲೆ ಬರುವುದು ಕಡಿಮೆ. ಕೆಲವು ಆಗಲೇ ಹೇಳಿದೆ, ಕೆಲವು ವೈರಲ್ ಇನ್ಫೆಕ್ಷನ್ಸು, ಮಲೇರಿಯಾ, ಅವುಗಳನ್ನೆಲ್ಲ ತಡೆಗಟ್ಟುವ ಘಟಕಗಳು ತಾಯಿಯ ಹಾಲಿನಲ್ಲಿ ಸಿಗ್ತವೆ. ಹಾಗೆ ತಾಯಿ ಹಾಲು ಕುಡಿದ ಮಕ್ಕಳಲ್ಲಿ ಕ್ರೇಡಲ್ ಡೆತ್, ಸಡನ್ ಇನ್ಫೆಂಟ್ ಡೆತ್ ಅಂಥದ್ದೆಲ್ಲ ಆಕಸ್ಮಿಕಗಳು ಕಡಿಮೆ. ಕರುಳಿನಲ್ಲಿ ಬರುವ ಕೆಲವು ಕಾಯಿಲೆಗಳನ್ನು ತಡೆಗಟ್ಟುವಂಥ ಫ್ಯಾಕ್ಟರ್ಸು ತಾಯಿಯ ಹಾಲಿನಲ್ಲಿರ್ತವೆ. ಹಾಗೆಯೇ ಅವುಗಳನ್ನು ತಡೆಗಟ್ಟುತ್ತದೆ. ಅದು ಮನುಷ್ಯನನ್ನು ಮುಂದಿನ ಜೀವನದಲ್ಲಿ ಕೂಡ ಕಾಪಾಡುತ್ತದೆ. ತಾಯಿ ಹಾಲಿನಲ್ಲಿರುವ ಕೆಲವು ರೋಗ ನಿರೋಧಕ ಘಟಕಗಳಿಂದಾಗಿ ಮಗು ಭಾಳ ಸಮಯದ ತನಕ ಯಾವುದೇ ಕಾಯಿಲೆಗಳನ್ನು ಫೇಸ್ ಮಾಡದೇ ಇರಬಹುದು, ಸಾಧ್ಯ ಇದೆ. ಆ ರೀತಿಯಲ್ಲಿ ಕೂಡ ತಾಯಿಯ ಹಾಲು ಮುಖ್ಯ. ತಾಯಿಯ ಹಾಲಿನಲ್ಲಿ ನೀರಿನ ಅಂಶ ಹೆಚ್ಚಿಗೆ ಇರುವ ಕಾರಣ ಮಗುವಿಗೆ ಬಾಯಾರಿಕೆ, ಹಸಿವೆ ಎರಡನ್ನೂ ಕೂಡ ತಾಯಿಯ ಹಾಲು ನಿವಾರಿಸ್ತದೆ. ಇಲ್ಲಿ ಮಗುವಿಗೆ ಮಧ್ಯದಲ್ಲಿ ಬಿಸಿ ನೀರು ಕುಡಿಸಬೇಕು ಅಂತೇಳಿದ ಉದ್ದೇಶ ಬೇರೆ ಉಂಟು. ಅದು ಬಾಯಾರಿಕೆಗಾಗಿ ಅಲ್ಲ, ಅದು ಹೊಟ್ಟೆಯಲ್ಲಿ ಗುರುಗುರು ಆಗೋದು, ಗ್ಯಾಸು ಮತ್ತು ವಾಂತಿ ಬರುವ ಅಂಥದ್ದಕ್ಕೆಲ್ಲ ಹೇಳಿದ್ದು. ಪ್ರತ್ಯೇಕವಾಗಿ ಬಾಯಾರಿಕೆಗೆ ಅಂತ ನೀರು ಕುಡಿಸಬೇಕಾಗಿಲ್ಲ. ಮಗುವನ್ನು ಹಾಲು ಕುಡಿಸಿ ಆದಮೇಲೆ ಬೆನ್ನ ಮೇಲೆ ಹಾಕಿ ಒಮ್ಮೆ ತೆಗೆಸಿ ಮಲಗಿಸಬೇಕು. ಆಗ ವಾಂತಿ, ರೀಗರ್ಜಿಟೇಷನ್ನು, ಗ್ಯಾಸ್ ಅಂಥದ್ದೆಲ್ಲ ಕಡಿಮೆ ಆಗ್ತದೆ ಅಂತ. ಮತ್ತು ಮಗುವಿಗೆ ಹಾಲು ಕುಡಿಸುವಾಗ 2 ಗಂಟೆಗೆ 3 ಗಂಟೆಗೆ ಅಂತ ನಿಯಮ ಮಾಡುವುದಕ್ಕಿಂತ ಮಗುವಿನ ಚಟುವಟಿಕೆ, ಮಗುವಿನ ಹಸಿವೆ ಮತ್ತು ಅದರ ಮಲಮೂತ್ರ ಶೋಧನೆ ಎಲ್ಲ ನೋಡಿಕೊಂಡು ತಕ್ಕ ಹಾಗೆ ಹಾಲು ಕುಡಿಸೋದು, ಆಹಾರ ಕೊಡುವುದು ಒಳ್ಳೆಯದು. ಕೃತಕ ಮೊಲೆತೊಟ್ಟನ್ನು ಮಗುವಿನ ಬಾಯಿಗಿಟ್ಟು ಅಭ್ಯಾಸ ಪಡಿಸಬೇಡಿ. ಅದರಿಂದ ಮಗುವಿಗೆ ಏನನ್ನಾದರೂ ಸುಮ್ಮನೆ ಚೀಪುವುದು, ಬೆರಳು ಚೀಪುವುದು ಎಲ್ಲ ಅಭ್ಯಾಸ ಆಗ್ಬೋದು. ಅಥವಾ ಅದಕ್ಕೆ ಯಾವಾಗಲೂ ಹಾಗೆ ಇಟ್ಟ ಅಭ್ಯಾಸ ಆಗಿ ಅದರ ದವಡೆ ಶೇಪೇ ಹಾಳಾಗ್ಬೋದು. ಅದಕ್ಕೆ ಅದರ ಗಾಳಿ ನುಂಗಿ ಅದರ ಜೀರ್ಣಾಂಗಗಳಿಗೆ ಪೆಟ್ಟಾಗ್ಬೋದು. ಕೃತಕ ಮೊಲೆತೊಟ್ಟನ್ನು ಬಾಯಿಗಿಟ್ಟರೆ ಮಗು ಅದನ್ನೇ ಚೀಪ್ತಾ ಇರ್ತದೆ. ಅದು ಸಾಕಷ್ಟು ಗಾಳಿ ಒಳಗೋಗುತ್ತೆ. ಪರಿಣಾಮ ಮಗುವಿನ ಜೀರ್ಣಾಂಗಗಳು ಹಾಳಾಗ್ತವೆ. ಅದು ಹಾಕೋದು ಯಾಕೆ? ತಾಯಂದಿರಿಗೆ ಅನುಕೂಲ ಆಗಲಿಕ್ಕೆ, ಮಗುವಿಗೆ ಅನುಕೂಲ ಅಲ್ಲ, ತಾಯಂದಿರಿಗೆ ಮಗು ಅಳುವುದಿಲ್ಲ ಅಲ್ಲ ಅಂತ. ಹಾಗಾದ ಕಾರಣ ಕೃತಕ ಮೊಲೆತೊಟ್ಟನ್ನು ಬಾಯಿಗಿಟ್ಟು ಹೋಗುವ ಅಭ್ಯಾಸವನ್ನು ತಾಯಂದಿರುಗಳು ಖಂಡಿತವಾಗಿ ಬಿಡುವುದು ಒಳ್ಳೆಯದು. ಆಹಾರದ ಬಗ್ಗೆ 3 ತಿಂಗಳವರೆಗೆ ಮಗುವಿಗೆ ತಾಯ ಹಾಲು ಮಾತ್ರವೇ ಸಾಕು, ಬೇರೆ ಆಹಾರ ಕೊಡಬೇಕಾಗಿಲ್ಲ. 3 ತಿಂಗಳ ನಂತರ ಮಗುವಿಗೆ ಬಾಯಿ ಚಪ್ಪರಿಸುವಂಥ ಒಂದು ಅಭ್ಯಾಸ ಬರ್ತದೆ. ಆಗ ಮಗುವಿಗೆ ಮೆತ್ತಗಿನ ಆಹಾರ, ಮಣ್ಣಿ ಏನಾದರೂ ಕೊಡ್ಬೋದು. ಅಕ್ಕಿಯ ತಯಾರಿಕೆಗಳು 6 ತಿಂಗಳ ತನಕ ಕೊಡುವುದಿಲ್ಲ. ಯಾಕೆಂದರೆ ದೇಹದಲ್ಲಿ ಅಕ್ಕಿಯ ಪಿಷ್ಟವನ್ನು ವಿಭಜಿಸುವಂತಹ ಎನ್ಸೈಮ್ ಉತ್ಪತ್ತಿ ಆಗೋದು 6 ತಿಂಗಳ ನಂತರ. ಅದಕ್ಕೋಸ್ಕರವೇ ಇರಬೇಕು ದಕ್ಷಿಣ ಕನ್ನಡದಲ್ಲಿ 6 ತಿಂಗಳಲ್ಲದೆ ಅನ್ನಪ್ರಾಶನ ಮಾಡಬಾರ್ದು ಅಂತ ಒಂದು ನಿಯಮ ಇದೆ. ಅದು ಹಾಗಿರಬಹುದು ಅಂತ ಅನ್ನಿಸ್ತದೆ ನನಗೆ. ಏನಿದ್ರೂ 6 ತಿಂಗಳವರೆಗೆ ಬಾಕಿ ಧಾನ್ಯಗಳ ಮಣಿ ಕೊಡ್ಬೋದು. 6 ತಿಂಗಳ ನಂತರ ಅನ್ನವನ್ನೇ ಸ್ಮ್ಯಾಶ್ ಮಾಡಿ ಅದನ್ನು ಕೊಡ್ಬೋದು. 6 ತಿಂಗಳವರೆಗೆ ಹಾಗೆ ಆಹಾರ ಕೊಟ್ಟರೆ 6 ತಿಂಗಳ ಮೇಲೆ ಮಗುವಿಗೆ ಸ್ವಲ್ಪ ಹಣ್ಣಿನ ರಸ, ತರಕಾರಿ ರಸ ಇಂಥದ್ದನ್ನೆಲ್ಲ ಅದರ ಆಹಾರದೊಟ್ಟಿಗೆ ಯೋಜಿಸಿ ಕೊಡ್ಬೋದು. 6 ತಿಂಗಳ ಮೇಲೆ ಮೆಲ್ಲಗೆ ಮನೆಯ ಆಹಾರಗಳನ್ನೆಲ್ಲ ಮಗುವಿಗೆ ಅಭ್ಯಾಸ ಮಾಡಿಸಬೇಕು. ವರ್ಷ ಆಗುವಾಗ ಮಗುವಿಗೆ ಮನೆಯ ಆಹಾರಗಳೆಲ್ಲ ಅಭ್ಯಾಸ ಆಗಬೇಕು.
ನಾವು ಊಟ ಮಾಡುವಾಗ ನಮ್ಮೊಟ್ಟಿಗೆ ಮಗುವನ್ನು ಕೂರಿಸಿ ಊಟ ಮಾಡಿಸುವ ಅಭ್ಯಾಸ ಮಾಡಬೇಕು. 10 ತಿಂಗಳ ತನಕ ತಾಯಿಯ ಹಾಲು ಮಕ್ಕಳಿಗೆ ಕೊಡತಕ್ಕದ್ದು. 10ರಿಂದ 12 ತಿಂಗಳು ಕೊಡಬಹುದು. 12 ತಿಂಗಳಾದ ಮೇಲೆ ಎದೆ ಹಾಲು ಕುಡಿಸುವುದಕ್ಕಿಂತ ಬಿಡಿಸುವುದೇ ಒಳ್ಳೆಯದು. ಹಾಲು ದಪ್ಪ ಆಗ್ತದೆ, ಹೆಚ್ಚು ರುಚಿಯಾಗ್ತದೆ, ಹೆಚ್ಚು ಸಿಹಿ ಆಗ್ತದೆ, ಹಾಲು ಕಡಿಮೆ ಆಗ್ತದೆ. ಆ ಆಹಾರ ಅದಕ್ಕೆ ಬೆಳೆಯುವ ಮಗುಗೆ ಸಾಕಾಗೋದಿಲ್ಲ. ಎದೆ ಹಾಲು ದಪ್ಪಾಗಿ ರುಚಿಗೆ ಕುಡಿದ್ರೆ ಏನು ಮಾಡ್ತಾರೆ, ಬೇರೆ ಏನೇನು ತಿನ್ನಲಿಕ್ಕೆ ಕೇಳುವುದಿಲ್ಲ ಮಕ್ಕಳು, ಅದಕ್ಕೆ ಹಠ ಮಾಡುತ್ತಾರೆ. ಆಗ ಅವುಗಳಿಗೆ ಸಾಕಷ್ಟು ಆಹಾರ ಪೂರೈಕೆ ಆಗುವುದಿಲ್ಲ, ಮಗು ನಿತ್ರಾಣಗೊಳ್ಳುತ್ತದೆ, ಅದು ಆಗ್ತದೆ. ಈ ದಪ್ಪದ ಹಾಲು ಅದರಲ್ಲಿ ಫ್ಯಾಟ್ ಜಾಸ್ತಿ, ಅದರ ಜೀರ್ಣವೂ ಕೂಡ ಕಡಿಮೆ ಆಗುತ್ತೆ, ಹೊಟ್ಟೆ ತುಂಬಿದೆ ಅನ್ನಿಸ್ತದೆ, ಅದರ ಆಹಾರಾಂಶಗಳು ಭರ್ತಿ ಆಗುವುದಿಲ್ಲ. ಹಾಗಾಗಿ ಮಗುವಿಗೆ ಆಹಾರ ಸಾಕಾಗುವುದಿಲ್ಲ, ಅದು ತಿನ್ನಲಿಕ್ಕೆ ಕೇಳುವುದಿಲ್ಲ. ಕೆಲವೊಮ್ಮೆ ತಾಯಿಯೇ ಹತ್ತು ಬಿಡ್ತಾಳೆ ಮತ್ತೆ ಮಗುವಿನ ಜೊತೆಗೆ. ಅದರ ರುಚಿಗೆ ಅದು ಅದಕ್ಕೆ ಅಂಟಿಕೊಳ್ತದೆ, ತನಗೆ ಅದೇ ಬೇಕು ಅಂತ ಹಠ ಹಿಡೀಲಿಕ್ಕೆ ಕಲಿತದೆ. ಹಠ ಮಾಡಿದರೆ ಸಿಗ್ತದೆ ಅಂತಾದಾಗ ಎಲ್ಲದಕ್ಕೂ ಹಠ ಮಾಡಲಿಕ್ಕೆ ಕಲಿತದೆ. ಮತ್ತು ಆಮೇಲೂ ಎದೆ ಹಾಲು ಕೊಡುವ ಅಭ್ಯಾಸ ಮಾಡಿದರೆ ಹಲ್ಲು ಬಂದಿದೆ, ಹಲ್ಲಿನ ಶೇಪ್ ಹೋಗುತ್ತೆ, ದವಡೆ ಶೇಪ್ ಹೋಗುತ್ತೆ, ಮಗುವಿಗೆ ಹಠ ಜಾಸ್ತಿ ಆಗ್ತದೆ, ಆಮೇಲೆ ಹಾಲು ಬಿಡಿಸ್ಲಿಕ್ಕಾಗೋದಿಲ್ಲ. ಒಂದು ಸರ್ತಿ ನಿಲ್ಲಿಸಿದರೆ ಪುನಃ ಬಿಟ್ಟು ಕೊಡಬಾರ್ದು. ಅದು ಆರೋಗ್ಯ ದೃಷ್ಟಿಯಿಂದಲೂ ಒಳ್ಳೆಯದಲ್ಲ, ಮಗುವಿನ ಹಠದ ದೃಷ್ಟಿಯಿಂದಲೂ ಒಳ್ಳೆಯದಲ್ಲ. ಒಂದು ಸರ್ತಿ ಬಿಡಿಸಿದರೆ 1-2 ದಿವಸ ಮಗುವನ್ನು ರಾತ್ರಿ ಹೊತ್ತು ತಾಯಿ ಹತ್ತಿರ ಮಲಗಿಸದೇ ಇರುವ ಅಭ್ಯಾಸವೂ ಮಾಡ್ಬೋದು. ಅಥವಾ ಸ್ವಲ್ಪ ಕಲ್ಲು ಸಕ್ಕರೆ ಅಥವಾ ದ್ರಾಕ್ಷೆ ಅಂಥದ್ದೇನಾದ್ರು ಇಟ್ಟುಕೊಂಡು ಅದನ್ನು ಕೊಡ್ಬೋದು. ಆದರೆ ಮತ್ತೆ ಮೊಲೆ ಕೊಟ್ಟು ಅಭ್ಯಾಸ ಮಾಡೋದು, ಅದು ಹಠ ಮಾಡ್ತದೆ ಅಂತ ಮೊಲೆ ಕೊಡಲಿಕ್ಕೆ ಹೋದರೆ ಅದು ಎಲ್ಲದಕ್ಕೂ ಹಠ ಮಾಡಲಿಕ್ಕೆ ಕಲಿತದೆ. ಸೊ ನಾವು ಅದರ ಬುದ್ಧಿ ಆರೋಗ್ಯ ಎರಡನ್ನೂ ಹಾಳು ಮಾಡಿದಾಗ ಆಗುತ್ತೆ. ಅದರ ಹಠಕ್ಕೆ ನಾವು ಬಗ್ಗುವಾಗಿಲ್ಲ, ನಮ್ಮ ಹಠಕ್ಕೆ ಅದು ಬಗ್ಗುವುದಿಲ್ಲ ಪಕ್ಕ. ಉಪಾಯ ಮಾಡಿ ಅಭ್ಯಾಸ ಮಾಡಿಸಬೇಕು. ನಮ್ಮ ಅಜ್ಜ ಅಂತೂ ಬೈದು ಬಿಡ್ತಿದ್ರು, ನೀವು ಮಗುವಿಗೆ ಮಲೆ ಕೊಡಬೇಕಾದ್ರೆ ಅದೇ ಕೊಡಿ, ಔಷಧಿ ಬೇಡ ಅಂತ ಬೈದು ಬಿಡ್ತಿದ್ರು. ಅವರು ವರ್ಷದ ನಂತರ ಫೀಡಿಂಗು ಮಾಡೋದು ತಪ್ಪು ಅಂತ ಹೇಳ್ತಿದ್ರು. ಬಾಟ್ಲಿ ಹಾಲು ಕೂಡ ಹಾಲು ಬಿಡಿಸಲಿಕ್ಕೆ ಪ್ರಯೋಗ ರೂಪದಲ್ಲಿ ಉಪಯೋಗಿಸ್ಬೋದು, ಆದರೆ ಅದನ್ನು ಕೂಡ ವರ್ಷದ ನಂತರ ಬಾಟ್ಲಿ ಅಭ್ಯಾಸ ಮಾಡುವುದಕ್ಕಿಂತ ಲೋಟ ಅಭ್ಯಾಸ ಮಾಡಿಸೋದು ಒಳ್ಳೆಯದು. ಬಾಕಿ ಆಹಾರ ಎಲ್ಲ ತಿನ್ನಬೇಕು. ಇದೇನಾಗುತ್ತೆ, ನಾವು ದಪ್ಪ ಹಾಲು ಮಾಡಿ ಬಾಟ್ಲಲ್ಲಿ ಕೊಟ್ಟರೆ ಅದರ ಹಸು ಮುಚ್ಚಿ ಹೋಗ್ತದೆ, ಹಸಿವಾಗದಾಗ ಅದು ತಿನ್ನಲಿಕ್ಕೆ ಕೇಳುವುದಿಲ್ಲ. ವರ್ಷ ಆಗೋಗ ಹಲ್ಲು ಬಂದಿರ್ತದೆ, ಹಲ್ಲು ಬಂದ ಮೇಲೆ ಬಾಟ್ಲಿ ಅಭ್ಯಾಸ ಮಾಡಿದರೆ ಹಲ್ಲಿದ್ದು ಶೇಪ್ ಹೋಗುತ್ತೆ, ದವಡೆದ್ದು ಶೇಪ್ ಹೋಗ್ತದೆ. ಹಾಗಾದ ಕಾರಣ ಆಮೇಲೆ ಬಾಟ್ಲಿ ಹಾಲು ಕೂಡ ಕೊಡದೇ ಇರೋದು. ನನಗೊಬ್ಬರು ಗೊತ್ತು, ಅವರು 12 ವರ್ಷ ಇದ್ದಾಗ ಶಾಲೆಗೆ ಹೋಗಬೇಕಾದ್ರೆ ಅವರ ತಾಯಿ ಮೊಲೆ ಕೊಟ್ಟು ಮತ್ತೆ ಕಳಿಸ್ಬೇಕಿತ್ತು, ಹಾಗೊಬ್ಬರಿದ್ದರು. ಅಂಥವರು ಇರ್ತಾರೆ ಕೆಲವೊಮ್ಮೆ. ನಿಜವಾಗಿ ವರ್ಷ ದಾಟುವಾಗ ಹಾಲು ಕುಡಿಯುವ ಅಭ್ಯಾಸ, ಎದೆ ಹಾಲು ಕೊಡುವ ಅಭ್ಯಾಸ ಬಿಡಿಸಬೇಕು. ಬಾಕಿ ಆಹಾರಕ್ಕೆ ಮಗುವನ್ನು ಅಡ್ಜಸ್ಟ್ ಮಾಡಿಸಬೇಕು. ಅದಕ್ಕೆ ಎಲ್ಲವನ್ನು ಕ್ರಮದಲ್ಲಿ ಸಂತುಲಿತ ಆಗುವ ಹಾಗೆ, ಎಲ್ಲ ಆಹಾರಾಂಶಗಳು ಮಗುವಿಗೆ ಸಿಗುವ ಹಾಗೆ, ಗಟ್ಟಿ ಆಹಾರ ಕೂಡ ಘನ ಆಹಾರ ಕೂಡ ಮಗು ತಿನ್ನುವ ಹಾಗೆ ಅಭ್ಯಾಸ ಮಾಡಿಸಬೇಕು. ಅದು ನಾವು ಅಭ್ಯಾಸ ಮಾಡಿಸುವ ಕ್ರಮದಲ್ಲಿದೆ. ಇಂತಹ ಸ್ತನ್ಯಪಾನವನ್ನು ಮಾಡದಿರುವ, ಅಂದರೆ ತಾಯಿ ಮಗುವಿನ ಅಮೂಲ್ಯ ಬಾಂಧವ್ಯವನ್ನು ಹಾಳು ಮಾಡಲಿಕ್ಕೆ, ಅಂದರೆ ಸ್ತನ್ಯಪಾನ ಮಾಡಿಸದೇ ಇರಲಿಕ್ಕೆ ಕಾರಣಗಳು ಹಲವು. ಮೊದಲನೆಯದ್ದು ಉದಾಸೀನ ಪ್ರವೃತ್ತಿ, ಹಾಲು ಕುಡಿಸಲಿಕ್ಕೆ ಉದಾಸೀನ. ಆಮೇಲೆ ಹಾಲು ಕುಡಿಸುವ ಬಗ್ಗೆ ಇರುವಂಥ ಕೀಳರಿಮೆ, ಇದರ ಕುರಿತು ತಿಳಿ ಹೇಳುವ ಹಿರಿಯರು, ಸ್ನೇಹಿತರು, ಆರೋಗ್ಯ ಕಾರ್ಯಕರ್ತರು ಸರಿಯಾಗಿ ಸಿಗದೇ ಇರುವುದು. ಸಾರ್ವಜನಿಕವಾಗಿ ಮೊಲೆಯುಡಿಸುವ ಮುಜುಗರ, ಹಾಲು ಸಾಕಾಗುವುದಿಲ್ಲ, ಮಗುವಿಗೆ ಆಹಾರ ಸಾಕಾಗುವುದಿಲ್ಲ, ಇತರ ಹಾಲೇ ಬಾಟ್ಲಿ ಹಾಲೇ ಒಳ್ಳೆಯದು ಅಂತ ಹೇಳುವ ತಪ್ಪಭಿಪ್ರಾಯ. ಇನ್ನು ಕೆಲವರು
ಬೇರೆ ಅದೇ ಬಾಟ್ಲ್ ಹಾಲು ಕೊಡೆ, ಮಗು ಚೆನ್ನಾಗಿ ಬೆಳೀತದೆ, ನಿಂದ ಹಾಲು ಇಲ್ಲಲೂ ಇಲ್ಲ, ಸಾಕಾಗೋದು ಇಲ್ಲ, ಬಿಡ್ಬಿಡತ್ಲಾಗೆ ಅಂತ ಅಡ್ವೈಸ್ ಮಾಡುವ ಅಹಿತೈಷಿಗಳು ಇರ್ತಾರೆ. ಹಿತೈಷಿಗಳಲ್ಲ, ಅಹಿತೈಷಿಗಳು ಇರ್ತಾರೆ. ಅಂಥವರು ಕೆಲವೊಮ್ಮೆ ಕಾರಣ ಆಗ್ತಾರೆ. ಕೆಲವರಲ್ಲಿ ಅಭಿಪ್ರಾಯ ಇದೆ, ಮಗುವಿಗೆ ಹಾಲು ಕುಡಿಸಿದರೆ ತಮ್ಮ ಸೌಂದರ್ಯ ಕೆಟ್ಟು ಹೋಗುತ್ತೆ ಅಂತ. ಇದೊಂದು ತಪ್ಪು ಅಭಿಪ್ರಾಯ. ನಿಜವಾಗಿ ಆದರೆ ಮಗುವಿಗೆ ಹಾಲು ಕುಡಿಸಿದರೆ ದೇಹದಲ್ಲಿರುವ ಎಕ್ಸ್ಟ್ರಾ ಫ್ಯಾಟು ಕರಗಿ ದೇಹದ ರೂಪ, ಶೇಪ್ ಎಲ್ಲ ನಿಜವಾಗಿ ಸರಿ ಹೋಗ್ತದೆ, ಉತ್ತಮಗೊಳ್ಳುತ್ತದೆ. ಈ ಬಗ್ಗೆ ತಪ್ಪು ಕಲ್ಪನೆಗಳು ಬಹಳ ಜನರಿಗಿದೆ. ತಾಯಿ ಮಗು ಇಬ್ಬರಿಗೂ ಸಹಜವಾದ ಪ್ರಾಕೃತಿಕ ತೃಪ್ತಿ, ಸಂತೋಷ, ಸಮಾಧಾನಗಳನ್ನು ಕೊಡುವಂಥ ಸ್ತನ್ಯಪಾನವನ್ನು ಯಾರೂ ತಪ್ಪಿಸಿಕೊಳ್ಳದೆ ಆ ಪ್ರಕೃತಿ ಸಹಜವಾದ ಸುಖವನ್ನು ಅನುಭವಿಸುವ ಹಾಗಾಗಲಿ ಅಂತ ನಾವು ಸದಾ ವಿಶ್ ಮಾಡುತ್ತೇವೆ.